ಜಮ್ಮು ಕಾಶ್ಮೀರದಲ್ಲಿ ಈಗ ಆಪರೇಷನ್ ಟಿಕ್ಕಾ ಅಡಗಿರುವ ಉಗ್ರರಿಗಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೀತಾ ಇದೆ. ಘಟನಾ ಸ್ಥಳದಲ್ಲಿ ವೈಮಾನಿಕ ಸಮೀಕ್ಷೆ ಇದಾಗಬೇಕು, ಏರಿಯಲ್ ವ್ಯೂ ಆಗಬೇಕು. ಬೆಳಿಗ್ಗೆ ಬಾರಾಮುಲ್ಲಾದಲ್ಲಿ ಇಬ್ಬರು ಉಗ್ರರನ್ನು ಹೊಡೆದುರುಳಿಸಿದರೆ ಅವರು ಕೂಡ ಒಳನುಸುಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆಪರೇಷನ್ ಟಿಕ್ಕಾ ಅಂತ ಹೆಸರಿಟ್ಟು ಇವಾಗ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಭಾರತೀಯ ಸೇನೆ. ವೈಮಾನಿಕ ಅಂದರೆ ಏರಿಯಲ್ ವ್ಯೂ ನೋಡ್ತಾ ಇದ್ದಾರೆ, ಎಲ್ಲೆಲ್ಲಿ ಅಡಗಿ ಕೂತಿದ್ದಾರೆ. ಯಾಕೆಂದರೆ ಕಣಿವೆ ಪ್ರದೇಶ, ಹೆಲಿಕಾಪ್ಟರ್ಗಳನ್ನ ಬಳಸ್ಕೋತಾರೆ. ಇದಕ್ಕೋಸ್ಕರ ಬಳಸ್ಕೊಂಡು ಅವರು ಪಾಕಿಸ್ತಾನ ಬಾರ್ಡ್ರನ್ನು ದಾಟಿಲ್ಲ ಅಂದರೆ ಅವರನ್ನು ಖಂಡಿತ ಬಿಡಲ್ಲ. ಅಷ್ಟು ಸುಲಭ ಅಲ್ಲ ದಾಟ್ಕೊಂಡು ಹೋಗೋದು. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ LET ಕಮಾಂಡರ್ ಅಂತ ಗೊತ್ತಾಗಿದೆ ಲಷ್ಕರ್-ಎ ತೊಯ್ಬಾ. ಗುಪ್ತಚರ ಸಂಸ್ಥೆಗಳು ಸ್ಫೋಟಕ ಮಾಹಿತಿಯನ್ನು ಹೊರಹಾಕ್ತಾ ಇವೆ. ಲಷ್ಕರ್-ಎ ತೊಯ್ಬಾದ ಹಿರಿಯ ಕಮಾಂಡರ್ ಸೈಫುಲ್ಲಾ ಕಸೂರಿ ಈತ ಹಫೀಜ್ ಸಯೀದ್ನ ಸಹಚರ. ಹಫೀಜ್ ಸಯೀದ್ ಇದನ್ನಲ್ಲ, ಲಷ್ಕರ್-ಎ ತೊಯ್ಬಾ ಮುಖ್ಯಸ್ಥ, ಅವನ ಸಹಚರ ಅಂತ ಕೂಡ ಗೊತ್ತಾಗಿದೆ. ಸೈಫುಲ್ಲಾ ಕಸೂರಿನೇ ಇಡೀ ದಾಳಿಯ ಮಾಸ್ಟರ್ ಮೈಂಡ್. ಈತ ಘಟನೆ ನಡೆದ ಸ್ಥಳದಲ್ಲಿದ್ದ ಗೊತ್ತಿಲ್ಲ, ಬಟ್ ಈ ಥರ ಒಂದು ಅಟ್ಯಾಕ್ ಆಗಬೇಕು, ಈ ಥರ ಜನರನ್ನು ಕೊಲ್ಲಬೇಕು ಅನ್ನೋ ಕಾರಣಕ್ಕೆ ಎಂಟೈರ್ ಪ್ಲ್ಯಾನ್ ಮಾಡಿ, ಅದಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡಬೇಕು ಮಾಡಿಕೊಂಡು, ಅದಕ್ಕೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡಿ, ಫಂಡ್ ರೈಸ್ ಮಾಡಿ ಎಲ್ಲ ಮಾಡಿರ್ತಕ್ಕಂಥ ವ್ಯಕ್ತಿ ಸೈಫುಲ್ಲಾ ಕಸೂರಿ ಅಂತಕ್ಕಂಥ LET ಕಮಾಂಡರ್, ಲಷ್ಕರ್-ಎ ತೊಯ್ಬಾ, ಆ ತೊಯ್ಬಾದ ಕಮಾಂಡರ್. ಈಗಲಾದರೂ ಪಾಕಿಸ್ತಾನದ ಲಿಂಕ್ ಒಪ್ಕೋತಾರಾ? ಒಂದು ಆಸಿಫ್ ಫೌಜಿ ಅಂತಕ್ಕಂಥವನು ಪಾಕಿಸ್ತಾನದ ಸೇನೆಯಲ್ಲಿದ್ದ, ಈ ದಾಳಿಯಲ್ಲಿ ನೇರವಾಗಿ ಭಾಗಿಯಾದವನು. ಅಲ್ಲಿ ಪಾಕಿಸ್ತಾನ ಲಿಂಕ್ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸದ್ಯಕ್ಕೆ ಶ್ರೀನಗರದಲ್ಲಿ ಪರಿಸ್ಥಿತಿ ಹೇಗಿದೆ, ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಅರವಿಂದ್, ಈಗ ಸದ್ಯಕ್ಕೆ ಮೃತದೇಹಗಳಿಗೆ ಗೌರವ ಸಲ್ಲಿಸುವಂತ ಕೆಲಸ ಆಗಿದೆ. ಮತ್ತೆ ಆಯಾ ರಾಜ್ಯಗಳಿಗೆ ಮೃತದೇಹಗಳನ್ನ ಕಳಿಸ್ಕೊಡುವಂತ ನಿಟ್ಟಿನಲ್ಲಿ ಬೆಳವಣಿಗೆಗಳು ಕೂಡ ನಡೀತಾ ಇದ್ದಾವೆ. ಮಧ್ಯಾಹ್ನದ ಬಳಿಕ ಅಂದ್ರೆ 1-2 ಗಂಟೆಯ ಬಳಿಕ ವಿಮಾನಗಳನ್ನ ಬುಕ್ ಮಾಡ್ಕೊಳ್ಳಲಾಗಿರುವಂತದ್ದು. ಅವರವರ ಕುಟುಂಬಸ್ಥರ ಜೊತೆಗೆ ಮೃತದೇಹಗಳನ್ನ ಅವರವರ ಊರುಗಳಿಗೆ ಕೂಡ ಮಾಡ್ಲಾಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಈಗ ಪೊಲೀಸ್ ಕಂಟ್ರೋಲ್ ರೂಮ್ ಏನಿದೆ ಅಲ್ಲಿ ಮೃತದೇಹಗಳನ್ನ ಇಡ್ಲಾಗಿತ್ತು. ಅವರ ಕುಟುಂಬಸ್ಥರು ಕೂಡ ಅಲ್ಲೇ ಇದ್ದಾರೆ. ಮುಖ್ಯವಾಗಿ ನಿನ್ನೆ ಈ ಒಂದು ಘಟನೆ ಸಂಭವಿಸಿದಂತ ಸಂದರ್ಭದಲ್ಲಿ ಸ್ಥಳದಲ್ಲಿ ಯಾರಿದ್ರು ಅವರನ್ನ ಈಗ NIA ಅಧಿಕಾರಿಗಳು ವಿಚಾರಣೆಯನ್ನ ನಡೆಸ್ತಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ಸಿಗ್ತಾ ಇರುವಂತದ್ದು. ಕರ್ನಾಟಕದ ವಿಚಾರವನ್ನೇ ನಾವು ತೆಗೆದುಕೊಂಡ್ರೆ ಈಗ ಮೃತರಾಗಿರುವಂತಹ ಮಂಜುನಾಥ್ ರಾವ್ ಆಗಿರ್ಬೋದು, ಭರತ್ ಭೂಷಣ್ ಆಗಿರ್ಬೋದು, ಅವರ ಪತ್ನಿಯರನ್ನು ಕೂಡ NIA ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಈಗ ನಮ್ಗೆ ಸಿಕ್ಕಿರುವಂತದ್ದು. ಘಟನೆ ಹೇಗಾಯ್ತು, ಮತ್ತೆ ಅವ್ರು ಬಂದು ಹೇಗೆ ದಾಳಿಯನ್ನ ಮಾಡಿದ್ರು, ಮತ್ತೆ ಆ ದಾಳಿ ನಡಿಬೇಕಾದಂತ ಸಂದರ್ಭದಲ್ಲಿ ಉಗ್ರರ ಜೊತೆಗೆ ಯಾವ ರೀತಿಯಾದಂತ ಕಮ್ಯುನಿಕೇಶನ್ ಆಯ್ತು ಅನ್ನುವಂಥದ್ದು. ನಿನ್ನೆ ಮಂಜುನಾಥ್ ಅವರ ಪತ್ನಿ ಕೂಡ ಪಲ್ಲವಿ ಅವರು ಮಾತನಾಡಬೇಕಾದಂತ ಸಂದರ್ಭದಲ್ಲಿ ಹೇಳಿದ್ರು, ನಮ್ಮನ್ನ ಹತ್ಯೆ ಮಾಡಿ ಹೋಗಿ ಅನ್ನುವಂತ ನಿಟ್ಟಿನಲ್ಲಿ ಹೇಳದಂತ ಸಂದರ್ಭದಲ್ಲಿ ಅವರು ನೀವು ಹೋಗಿ ಮೋದಿಗೆ ಹೋಗಿ ಹೇಳಿ ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಅದಕ್ಕೆ ಪೂರಕವಾದಂತ ಹೇಳಿಕೆಗಳನ್ನ ಅಥವಾ ಆ ಸಂದರ್ಭದಲ್ಲಿ ಏನೆಲ್ಲ ಕಮ್ಯುನಿಕೇಶನ್ ನಡೀತು ಅವರಿಬ್ಬರ ನಡುವೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂತದ್ದು. ಸೊ ಈ ಒಂದು ಮಾತುಕತೆಯಲ್ಲಿ ಏನಾದ್ರೂ ಹಿಂಟ್ಗಳು ಸಿಗಬಹುದಾ, ಮತ್ತೆ ಈ ಒಂದು ನಿರ್ದಿಷ್ಟ ದಾಳಿಯಲ್ಲಿ ಇನ್ನಷ್ಟು ಯಾರಾದ್ರೂ ಜನರು ಇದ್ರ ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಸದ್ಯಕ್ಕೆ NIA ಅಧಿಕಾರಿಗಳು ಮಾಡ್ತಿದ್ದಾರೆ. ಕೇವಲ ಕರ್ನಾಟಕದವರು ಅಂತ ಮಾತ್ರ ಅಲ್ಲ, ಈವರೆಗೂ ಮೃತರಾಗಿರುವಂತ 26 ಜನ ಏನಿದ್ದಾರೆ ಅವರೆಲ್ಲ ಕುಟುಂಬಸ್ಥರನ್ನು ಕೂಡ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಈಗ NIA ಅಧಿಕಾರಿಗಳು ಪ್ರಾಥಮಿಕವಾಗಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ NIA ಅಧಿಕಾರಿಗಳ ತಂಡ ಏನಿದೆ ಅದು ಪಹಲ್ಗಾಮ್ನ ಬೈಸರನ್ ಜಾಗ ಏನಿದೆ ಘಟನೆ ನಡೆದಂತ ಸ್ಥಳ, ಅಲ್ಲಿಗೂ ಕೂಡ ಹೋಗಿ ಅಲ್ಲಿ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಸೊ ಒಂದ್ ಕಡೆಗೆ ತನಿಖೆ ಬಹಳಷ್ಟು ಚುರುಕು ಮೂಡಿರುವಂತದ್ದು, ವೇಗವಾಗಿ ಸಾಕ್ಷ್ಯಗಳನ್ನ ಸಂಗ್ರಹಿಸುವಂತದ್ದು, ಮತ್ತೆ ಘಟನಾ ಸ್ಥಳದಲ್ಲಿ ಇದ್ದಂತರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ಪಡೆಯುವಂತ ಕೆಲಸಗಳು ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಮೃತ ದೇಹಗಳನ್ನ ಆಯಾ ತವರು ಊರುಗಳಿಗೆ ಕಳಿಸ್ಕೊಡುವಂತ ನಿಟ್ಟಿನಲ್ಲೂ ಕೂಡ ಪ್ರಕ್ರಿಯೆಗಳು ಶುರುವಾಗಿದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಕನ್ನಡಿಗರ ಪಾರ್ಥಿವ ಶರೀರಗಳನ್ನ ಕೂಡ ಇವತ್ತು ರಾತ್ರಿಯ ಒಳಗೆ ಬೆಂಗಳೂರಿಗೆ ತರುವಂತಹ ಎಲ್ಲ ಪ್ರಯತ್ನಗಳು ಕೂಡ ಆಗಿದೆ. ಆ ಕೆಲಸಗಳು ನಾಳೆ ಬೆಳಿಗ್ಗೆಗೆ ಮಂಜುನಾಥ್ ಪಾರ್ಥಿವ ಶರೀರವನ್ನು ಶಿವಮೊಗ್ಗಕ್ಕೆ ಕಳಿಸ್ಕೊಡ್ತಕ್ಕಂಥ ಸಾಧ್ಯತೆ.